ಅದಕ್ಕೆ ಭಗವಂತ ಯಾಕ ಮರು ಅನ್ನುವಂಥದ್ದು ಮನುಷ್ಯನಿಗೆ ಕೊಟ್ಟಾನ ಅಂತಂದ್ರೆ ನಡೆದಿರುವಂತ ಕೆಟ್ಟ ಘಟನೆಗಳನ್ನ ಮರೆತು ಬಿಡಬೇಕು, ತಲೆ ಒಳಗೆ ಇಟ್ಟುಕೊಂಡು ಕೊರಗಬಾರದು. ಈ ಚಿತೆ ಶರೀರವನ್ನ ಸುಡಬಹುದು ಸತ್ತ ನಂತರದೊಳಗಾದ್ರೆ, ಚಿಂತೆ ಇದ್ದಾಗನೇ ಈ ಶರೀರವನ್ನ ಸುಡುತ್ತದೆ. ಚಿಂತೆ ಬಹಳ ಜನರಿಗೆ ನಾನು ಹೇಳೋದೇನು ಅಂತಂದ್ರೆ, ಯಾವುದೇ ಕಾರಣ ಇರಲಿ, ಎಂಥ ಸಂದರ್ಭನೇ ಇರಲಿ, ಎಂಥ ಕಷ್ಟದ ಪರಿಸ್ಥಿತಿನೇ ಇರಲಿ, ಕಣ್ಣೀರು ಮಾತ್ರ ತೆಗಿಬಾರದು. ಕಣ್ಣೀರು ತೆಗಿಬಾರ್ದು ಅಂದ್ರೆ ಮತ್ತೇನ್ ಮಾಡ್ಬೇಕ್ರಿ ಅಂತಂದ್ರೆ, ಎಷ್ಟು ಸಾಧ್ಯ ಆದಷ್ಟು ಧ್ಯಾನ ಮಾಡ್ರಿ. ಆಗ್ಲಿಲ್ಲ ಅಂತಂದ್ರೆ ಗುಡಿ ಗುಂಡಾರಕ್ಕೆ ಹೋಗಿ ನಮಸ್ಕಾರ ಮಾಡ್ರಿ. ಕಣ್ಣಾಗ ನೀರ ಹರಿದ ನದಿ ಹರಿದ್ರೂ ಕೂಡ ಆಗಿರುವಂತ ನೋವು ಕಷ್ಟ ಮತ್ತು ಮರಿ ಕಳ್ಸಕ್ಕೆ ಸಾಧ್ಯ ಇಲ್ಲ. ನಾ ಹೇಳಕ್ ಹೋಗ್ತಾ ಇರುವಂತದ್ದೇನಂದ್ರೆ, ಕನ್ನಡಿ ಒಂದು ಸಾರಿ ಹೊಡಿತು ಅಂತಂದ್ರೆ ಅದಕ್ಕೆ ಜೋಡ್ಸಕ್ಕ ಸಾಧ್ಯ ಇಲ್ಲ. ಹಂಗ ಮನಸ್ಸನ್ನು ಕೂಡ ಒಂದು ಸಾರಿ ಹೊಡಿತು ಅಂದ್ರೆ ಅದಕ್ಕೆ ಜೋಡ್ಸಕ್ಕ ಸಾಧ್ಯ ಇಲ್ಲ. ಈ ಎಲ್ಲ ಎದರಿಂದ ಆಗುತ್ತವೆ? ಎಲ್ಲ ಮನಸ್ಸು ತಾಪಗಳು, ಮನಸ್ಸು ನೋವುಗಳು, ಮನಸ್ಸಿನ ಕಷ್ಟಗಳು ಎದಕ್ಕೆ ಬರ್ತಾವ ಅಂದ್ರೆ, ಮನುಷ್ಯನಿಗೆ ಕೊಡುವಂತ ಕಷ್ಟಗಳಿಂದ ಮಾತ್ರ. ಬಹಳ ಜನ ಅನ್ಕೊಂಡಿವಿ ಭಗವಂತ ಕೊಡುವಂತ ಕಷ್ಟಗಳಿಂದ ಅಂತ ಅನ್ಕೊಂಡಿವಿ. ಇಲ್ಲ, ಭಗವಂತ ಯಾವತ್ತೂ ಮನುಷ್ಯರಿಗೆ ಕಷ್ಟನೇ ಕೊಡುವುದಿಲ್ಲ. ಭಗವಂತ ಮನಸ್ಸಿಗೆ ಕೊಟ್ಟಿರುವಂತ ಕಷ್ಟಗಳೇನದಾವಲ್ಲ, ಈ ಕಷ್ಟಗಳು ಬಹುತೇಕವಾಗಿ ಮನುಷ್ಯನ ಮನಸ್ಸು ಎಷ್ಟರ ಮಟ್ಟಿಗೆ ಹೊಡಿತಾವಂತಂದ್ರೆ ಮತ್ತೆ ಜೋಡ್ಸಕ್ಕೆ ಆಗೋದಿಲ್ಲ. ಅದನ್ನ ಏನು ಅಂತಂದ್ರೆ ನಾ ಹೇಳಕ್ ಹೊರಟಿದ್ದೇನು ಅಂತಂದ್ರೆ, ಸುಂದರವಾಗಿರುವಂತ ಬಾವಿ ಒಳಗ ತಿಳಿನೀರು ಇದ್ದು ಅಂತಂದ್ರೆ ಎಲ್ಲೋ ಒಂದು ಕಡೆ ಹೋಗುವಂತ ಸಂದರ್ಭದೊಳಗೆ ಮನುಷ್ಯರು ಅಥವಾ ದನ ಕಾಯೋರು ಮತ್ತೊಬ್ರು ನೀರು ಕುಡಿಯುವಂತ ತಿಳಿನೀರು ಇರುವಂತ ಜಾಗದೊಳಗೆ ಯಾವನೋ ಒಬ್ಬ ಕೆಟ್ಟವ ಬಂದು ಅದಕ್ಕೆ ಕಲ್ಲು ಹೋಗದ ಅಂತಂದ್ರೆ ಹೆಂಗ ಹೊಲಸಾಗ್ತದೋ, ಬದುಕಿನೊಳಗನು ಕೂಡ ಯಾವನೋ ಒಬ್ಬ ಕೆಟ್ಟವ್ ಬಂದು ಒಂದು ಕೆಟ್ಟ ಮಾತು ಹೋಗದ ಅಂದ್ರೆ ಮನಸ್ಸನ್ನು ಕೂಡ ಗೊಂದಲ ಆಗುತ್ತದೆ. ನೀರು ಹೆಂಗ ಹೊಲಸಾಗ್ತದೋ ಮನಸ್ಸನ್ನು ಕೂಡ ಅಷ್ಟೇ ಹೊಲಸಾಗ್ತದೆ. ಯಾಕೆ ಹಂಗಂದ? ನಾ ಏನ್ ಹಂತದ ಮಾಡಿ ನಂದ? ಬಹಳ ಯೋಚನೆ ಮಾಡ್ತೀರಿ. ಒಂದ ಮಾತಿನೊಳಗೆ ಹೇಳೋದಂದ್ರೆ ಅಷ್ಟು ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ. ಬಹುತೇಕ ಯಾಕೆ ಇಂಥವ್ರು ಬದುಕಿನೊಳಗೆ ಬರ್ತಾರ ಅಂದ್ರೆ, ನಮ್ಮ ಬದುಕಿನೊಳಗೆ ಬರ್ತಾರಂತ ನಿಮ್ಮ ತಲೆಗೆ ಏನಾದ್ರೂ ಇತ್ತು ಅಂದ್ರೆ ತೆಗೆದು ಬಿಡ್ರಿ. ಈ ನಿಂದಾ ಮಾಡೋ ಮಂದಿ ಎಲ್ಲರ ಬದುಕಿನೊಳಗೆ ಬರ್ತಾರೆ. ನಿಂದಾ ಮಾಡೋ ಮಂದಿ ಎಲ್ಲರ ಬದುಕಿನೊಳಗೆ ಬರ್ತಾರೆ. ಮನುಷ್ಯ ಇವತ್ತಿನ ದಿನಮಾನದೊಳಗೆ ಯಾಕೆ ಕುಗ್ಗುತ್ತಾ ಇದ್ದಾನೆ ಅಂತಂದ್ರೆ, ಯಾಕ ಪುಟಿದೇಳ್ತಾ ಇಲ್ಲ, ಯಾಕೆ ಸಾಧನೆಯತ್ತೆ ಸಾಗುತ್ತಾ ಇಲ್ಲ ಅಂತಂದ್ರ, ಅವ ಏನಂತಾನೋ ಇವಳೇನಂತಾಳೋ, ಅವ್ರೇನಂತಾರೋ ಇವ್ರೇನಂತಾರೋ. ನಾ ಅನ್ನಕ್ ಹೊರಟಿದ್ದೇನು ಅಂತಂದ್ರೆ, ನಾವು ಹುಟ್ಟಿದ್ದು ಮತ್ತೊಬ್ಬರಿಗೆ ಮೆಚ್ಚೋ ಸಲುವಾಗಿ ಅಲ್ಲ, ಒಳಗೆ ಕುಳಿತಿರುವಂತ ಭಗವಂತನಿಗೆ ಮೆಚ್ಚೋ ಸಲುವಾಗಿ. ಎಷ್ಟು ಮಂದಿಗಂತ ತಿಳ್ಕೊಂಡು ನಾವು ಒಳ್ಳೆಕ್ಕಿದ್ದೀನಿ, ನಾವು ಒಳ್ಳೆವಿದ್ದೀನಿ ಅಂತ ಸರ್ಟಿಫೈಡ್ ಮಾಡೋರು ನೀವು. ಒಬ್ಬರ ಇಬ್ಬರ 10 100 ಜಗತ್ತಿನ ತುಂಬೆಲ್ಲರೂ ಕೂಡ ಜನರು ಇರಬೇಕಾದ್ರೆ ಎಲ್ಲರಿಗೂ ಹೋಗಿ ನಾವು ಒಳ್ಳೆಕ್ಕಿದ್ದೀನಿ ಒಳ್ಳೆವಿದ್ದೀನಂತೆ ಹೆಂಗ ತೋರಿಸ್ಕೊಳ್ಳೋರು ನೀವು. ಅದೇನು ಮೊಬೈಲ, ಅದೇನು ವಾಚ, ಅದೇನು ಕನ್ನಡಿನ? ಮನಸ್ಸು ಇರುವಂತ ಒಳಗಿನ ಮನಸ್ಸು ಒಳ್ಳೆಯತನವನ್ನ ತೋರಿಸೋದು ಹೆಂಗ ಅಂತಂದ್ರೆ, ಜನರಿಗೆ ತೋರಿಸೋದಲ್ಲ, ಹೊರತಾಗಿ ಭಗವಂತನಿಗೆ ತೋರಿಸೋದು. ಭಗವಂತನಿಗೆ ತೋರಿಸ್ರಿ ಸಾಕು, ಜನರಿಗೆ ತೋರಿಸಬೇಡ್ರಿ. 12ನೇ ಶತಮಾನದೊಳಗಿರುವಂತ ಶರಣರು, ಅಮ್ಮ ಈ ಮಾತು ಬಹಳ ಲಕ್ಷ್ಯ ಇರಲಿ. ದೇಶದ ಪ್ರಧಾನ ಮಂತ್ರಿ ಹಿಡ್ಕೊಂಡು ರಾಷ್ಟ್ರಪತಿ ಹಿಡ್ಕೊಂಡು ಕೆಳವರ್ಗದ ರಸ್ತೆ ಮೇಲೆ ಭಿಕ್ಷೆ ಬೇಡೋಂತನೂ ಕೂಡ ಈ ಮಾತು ಎಲ್ಲರಿಗೂ ಬರೋದೇ, ಎಲ್ಲರಿಗೂ ಕೂಡ ಅನ್ನೋರೇ. ತ್ಯಾಗಿ ಇರ್ಲಿ, ಯೋಗಿ ಇರ್ಲಿ, ಭೋಗಿ ಇರ್ಲಿ, ಎಲ್ಲನೂ ಬಿಟ್ಟವಿರ್ಲಿ, ಎಲ್ಲರಿಗೂ ಕೂಡ ಈ ಮಾತು ಬರೋವು. ಯಾವ ಮಾತುಗಳು ಅಂದ್ರೆ ನಿಂದನೆಯ ಮಾತುಗಳು. ನಿಂದಾ ಮಾಡೋ ಮಂದಿ ನೋಡ್ಬೇಕ್ರಿ. ಅವರು ಮನ್ಯಾಗ ಹೆಂಡತಿಗೆ ವಜ್ಜಿ, ಮಕ್ಕಳಿಗೆ ವಜ್ಜಿ, ಸಂಜಿಗೆ ಬಂದು ಕಟ್ಟಿ ಮೇಲೆ ಕುತ್ಕೊಂಡ್ರ ಅಂತಂದ್ರೆ ರೋಡ್ ಮೇಲೆ ಹೋಗೋರಿಗೆ ಬರೋರಿಗೆ ಕಾಮೆಂಟ್ರಿ ಮಾಡ್ಕೊಂತ, ಅವನ ಮನೆ ಹಂಗ, ಅವನ ಮನ್ಯಾಗ ಹಿಂಗ. ಅರೆ ನಿನ್ನ ಮನೆ ನೋಡ್ಕೋರು ಪುಣ್ಯಾತ್ಮ. ಬಹಳ ಸುಂದರವಾಗಿ ಶರಣರು ಹೇಳಿದ್ರಲ್ಲ, ಪರಚಿಂತಿ ಯಮಗೆ ಕೈಯ, ಎಮ್ಮ ಚಿಂತಿ ಯಮಗೆ ಸಾಲದು. ಶರಣರು ಎದಕ್ಕೆ ಹೇಳಿದ್ರು ಅಂದ್ರೆ ತಿಳಿದು ಹೇಳಿದ್ರು ಅವರು. ನಾವು ವಚನಗಳನ್ನ ಎದಕ್ಕೆ ಸೀಮಿತ ಮಾಡಿದೀವಿ ಅಂದ್ರೆ, ಸಾಂದರ್ಭಿಕವಾಗಿರುವಂತ ಬದುಕಿಗೆ ಮಾತ್ರ ವಚನಗಳನ್ನ ಸೀಮಿತ ಮಾಡಿದೀವಿ. ನಿಜ ಜೀವನದೊಳಗ ಆ ವಚನಗಳಂತೆ ನಡ್ಕೊಳ್ಳುವಲ್ಲಿ ನಾವೆಲ್ಲರೂ ಕೂಡ ವಿಫಲರಾಗುತ್ತಾ ಇದ್ದೇವೆ. ಒಬ್ಬಳು ವಯಸ್ಸಾಗಿರುವಂತ ಅಜ್ಜಿ ಬಸ್ನೊಳಗೆ ಹೋಗ್ತಿದ್ಳು.
ವಯಸ್ಸಾಗಿರುವಂತ ಅಜ್ಜಿ ಬಸ್ಸಿನೊಳಗೆ ಹೋಗಬೇಕಾದ್ರೆ ಸೀಟ್ ಮೇಲೆ ಕುತ್ಕೊಂಡಿದ್ಲು. ಆ ಅಜ್ಜಿ ಪಕ್ಕ ಒಬ್ಬ ಗಂಡು ಮಗ ಕೂತಿದ್ದ. ಬಸ್ನಾಗ ಯಾವತ್ತು 3 ಸೀಟ್ ಇರ್ತಾವ. ಅವನ ಪಕ್ಕ ಅವನ ಗೆಳೆಯ ಕೂತಿದ್ದ. ಅವನ ಪಕ್ಕ ಅವನ ಗೆಳೆಯ ಕೂತಿರುವಂತ ಗಳಿಗೆ ಒಳಗ ಮುಂದಿನ ಸ್ಟಾಪ್ ಒಳಗ ಒಬ್ಬಕಿ ಗರ್ಭಿಣಿ ಆಗಿರುವಂತ ಹೆಣ್ಮಗಳು ಬಂದಳು. ಬಂದ ಕೂಡಲೇ ಸೀಟ್ ಎಲ್ಲ ಫುಲ್ ಆಗಿದ್ವು. ವಯಸ್ಸಾಗಿರುವಂತ ಅಜ್ಜಿ ಪಕ್ಕ ಕುಂತಕ್ಕಿಗೆ ಪಕ್ಕ ಕುಂತವನಿಗೆ ಏನಂದ್ಲು ಅಂದ್ರೆ, ನೋಡಪ್ಪ, ಗರ್ಭಿಣಿ ಹೆಣ್ಮಗಳು ಬಂದಳಕ್ಕಿಗೆ ಒಂದ್ ಸ್ವಲ್ಪ ಎದ್ದು ಜಾಗ ಕೊಡು. ಅವಾಗ ಅವ, ಅಜ್ಜಿ ನಾ ಮೊದಲು ಬಂದು ಹಿಡಿದಿನಿ, ಮಾನವೀಯತೆ ದೃಷ್ಟಿಯಿಂದ ಮೊದಲು ಬಂದು ಹಿಡಿದಿದ್ದು ನಾನೇ ಅಲ್ಲ, ಈ ಕಾಲದೊಳಗೆ ಎಲ್ಲಿ ಮಾನವೀಯತೆ ತೋರಿಸೋದು ಆಗಲ್ಲ ಅಂತವ ಅಂದ. ಅಜ್ಜಿ ಸುಮ್ಮಿರ್ಬೇಕಿಲ್ರಿ, ಯಾವತ್ತಿರ್ಲಾರ ವಚನ ಅವತ್ತು ನೆನಪಾಗ್ಯದಕ್ಕೀಗ. ಅಜ್ಜಿ ಏನಂದಳು, ಅಲ್ಲೋ ಹುಚ್ಚ, ಹಣಿ ಮೇಲೆ ವಿಭೂತಿ ಹಚ್ಕೊಂಡಿದಿ, ನೋಡಿದ್ರು ಒಳ್ಳೆವ್ ಕಂಡಂಗ ಕಾಣ್ತಿ. ಬಸವಣ್ಣವ್ರು ಏನ್ ಹೇಳ್ಯಾರ, ದಯವೇ ಧರ್ಮದ ಮೂಲ ಅಂತ ಹೇಳ್ಯಾರ. ಗರ್ಭಿಣಿ ಆಗಿರುವಂತ ಹೆಣ್ಮಗಳು ಬಂದು ನಿಂತಾಳ, ದಯೆ ತೋರ್ಸ್ ಜರ ಅಂದಳು. ಹಿಂಗಂದ ಕೂಡಲೇ ಪಾಪ ಅದಕ್ಕೆ ಏನ್ ಅನ್ಬೇಕಂತ ತಿಳಿಲಿಲ್ಲ. ಎದ್ದು ನಿಂತಿ ಆ ಹೆಣ್ಮಗಳಿಗೆ ಸೀಟ್ ಕೊಟ್ಟ. ಮತ್ತೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದಾಗ ಬಹುತೇಕ ಈ ಅಜ್ಜಿಗೆ ಬಹಳ ಗಟ್ಟಿ ಇದ್ದಳು, ಬಹಳ ಶರೀರ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಮುಂದಿನ ಸ್ಟಾಫ್ ಒಳಗ ಒಬ್ಬವ ಮಗ ಇದ್ದವ ತಾಯಿಗೆ ಕೈ ಒಳಗ ಹೆತ್ಕೊಂಡು ಬಸ್ನೊಳಗ ಬಂದ, ದವಾಖಾನಿ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ಅವಾಗ ಇವನು ಸುಮ್ ಬಿಡ್ಬೇಕಿಲ್ರಿ, ಇವನು ಆ ಅಜ್ಜಿ ಕಡೆ ನೋಡ, ಅಜ್ಜಿ ಇಲ್ಲಿ ನೋಡಿ, ಇಲ್ಲಿ ನೀ ದೇವ್ರ ನಿಂದ ಕೈ ಕಾಲೆಲ್ಲ ಚಲೋ ಕೊಟ್ಟಾನ, ಚಲೋ ಕೊಟ್ರು ಕೂಡ ನೀ ಕುಂತಿದೆಲ್ಲ, ಪಾಪಕ್ಕಿಗೆ ಮಗ ಹೊತ್ಕೊಂಡನ, ಆಕಿ ಕೂಡದಾಗಲ್ಲ ನಿಂದ್ರದಾಗಲ್ಲ, ಜರ ಜಾಗ ಬಿಟ್ಟು ಕೊಡ್ಬೇಕಿಲ್ಲ ಅಂತಂದಾಗ ವಯಸ್ಸಾದ ಅಜ್ಜಿ ಏನಂತಾಳ ಅಂದ್ರ, ಪರಚಿಂತಿ ನಮಗೆ ಕೈಯ, ನಮ್ಮ ಚಿಂತಿ ನಮಗೆ ಸಾಲದು.